ಪರಮಾತ್ಮನಿಗೂ ಅಮ್ಮನವರಿಗೂ ಒಂದು ಕಲಹ ಬರುತ್ತದೆ. ಕಲಹ ಎಂದರೆ ಜಗಳ. ಸಂಸಾರದಲ್ಲಿ ಯಾರಿಗೆ ಇಲ್ಲ ಜಗಳ? ಗಂಡ ಹೆಂಡತಿಯರು ಜಗಳವಾಡುವುದು ಸಹಜ. ಆದರೆ ಪರಬ್ರಹ್ಮ ವಸ್ತುವಾದ ಪರಮಾತ್ಮ ಶ್ರೀಮನ್ನಾರಾಯಣನಿಗೂ ಸಕಲ ಲೋಕ ಜನನಿಯಾದ ಮಹಾಲಕ್ಷ್ಮಿಗೂ ಜಗಳ ಬರುವುದುಂಟೆ ಎಂದು ನೀವು ಕೇಳಿದರೆ, ಹೌದು, ಪ್ರಣಯದಲ್ಲಿ ಜಗಳಗಳು ಸಹಜ. ಪ್ರಣಯ ಎಂದರೆ ಪ್ರೀತಿ. ಅಲ್ಲಿ ರೋಮಾಂಚನವೂ ಇದೆ, ಒಂದು ಹುಸಿ ಕೋಪವೂ ಇದೆ, ಆ ಕೋಪದಲ್ಲಿ ಜಗಳವೂ ಇದೆ. ಪರಮಾತ್ಮನಾದಂತಹ ಶ್ರೀಮನ್ನಾರಾಯಣ ಚಲುವನಾರಾಯಣ ನಿನ್ನೆ ಸಂಜೆ ಅಮ್ಮನವರ ಸನ್ನಿಧಿಯಲ್ಲಿ ಶ್ರೀದೇವಿಯೊಡನೆ ಭೂದೇವಿಯೊಡನೆ ರಾಜಪೋಷಾಕಿನಲ್ಲಿ ಕುಳಿತು ಡೋಲೋತ್ಸವವನ್ನು ಆಚರಿಸಿಕೊಳ್ಳಲು, ಆ ಡೋಲೋತ್ಸವ ಎಂದರೆ ಉಯ್ಯಾಲೆಯ ಉತ್ಸವ. ಸಂಸ್ಕೃತದಲ್ಲಿ ಡೋಲ ಎಂದರೆ ಉಯ್ಯಾಲೆ ಎಂದರ್ಥ. ಉಯ್ಯಾಲೆ ಉತ್ಸವದಲ್ಲಿ ಸಂತೋಷವಾಗಿ ಇಬ್ಬರು ಮಡದಿಯರ ಜೊತೆಯಲ್ಲಿ ಇರಲಾಗಿ ಚಲುವನಾರಾಯಣನಿಗೆ ಒಂದು ಹೊರಗೆ ಹೋಗಿ ಒಂದು ವಿಹಾರವನ್ನು ಮಾಡಬೇಕು ಎನಿಸಿತು. ಅಮ್ಮನವರುಗಳು, ಬೇಡ, ನಾವು ಇಲ್ಲಿಯೇ ಇರುತ್ತೇವೆ, ನೀನೊಬ್ಬನೇ ಹೋಗಿ ಬಾ ಎಂದರು. ರಾಜಮುಡಿ ಸಕಲ ಆಭರಣಗಳನ್ನು ಧರಿಸಿ ಚಲುವನಾರಾಯಣ ಒಬ್ಬನೇ ಹೊರಗೆ ಹೋಗಿ ಉತ್ಸವಗಳನ್ನು ಮುಗಿಸಿಕೊಂಡು ಬರುತ್ತಿರಲಾಗಿ ಮಾರ್ಗ ಮಧ್ಯದಲ್ಲಿ ತಿರುಮಂಗೈ ಎಂಬ ಒಬ್ಬ ಬೇಡರ ನಾಯಕ, ಅವನು ಮುಗಿಬಿದ್ದು ಚಲುವನಾರಾಯಣನ ಮೇಲೆ ದಾಳಿಯನ್ನು ಮಾಡಿ ಚಲುವನಾರಾಯಣನ ಎಲ್ಲ ಆಭರಣಗಳನ್ನೂ ಕಳೆದುಬಿಟ್ಟ.